ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಪೂರಕ ಓದು ಪದ್ಯ 2 ಹೊಂಗೆ ಬೇವುಗಳ ಹಾಡು ಇದನ್ನು ಅಭ್ಯಾಸ ಮಾಡೋಣ. ಕೃತಿಕಾರರು ಡಾಕ್ಟರ್ ಎಚ್.ಎಲ್. ಪುಷ್ಪ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಕೃತಿಕಾರರ ಪರಿಚಯ. ಡಾಕ್ಟರ್ ಎಚ್.ಎಲ್. ಪುಷ್ಪ ಇವರು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದವರು. ಇವರು 1961ರಲ್ಲಿ ಜನಿಸಿದರು. ಕನ್ನಡದಲ್ಲಿ MA ಹಾಗೂ PhD ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇವರು ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕೃತಿಗಳೆಂದರೆ ಅಮೃತ ಮತಿಯ ಸ್ವಗತ, ಗಾಜುಗೋಳ, ಕನ್ನಡ ನಾಟಕಗಳಲ್ಲಿ ವೈಮನಸ್ಸುಗಳ ಸಂಬಂಧ ಇತ್ಯಾದಿ. ಇದಕ್ಕೆ ಪ್ರತಿಫಲವಾಗಿ ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಉದಯ ಭಾರತಿ ರಾಷ್ಟ್ರೀಯ ಪುರಸ್ಕಾರ, ಕಡೆಂಗೋಡ್ಲು ಶಂಕರ ಭಟ್ಟ ಪ್ರಶಸ್ತಿ, ಪೂತಿನ ಕಾವ್ಯ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ಕವನವನ್ನು ಜೀವ ಸರಪಳಿಯ ಗೂಡು ಸಂಗ್ರಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಪೂರಕ ಓದು ಪದ್ಯ ಹೊಂಗೆ ಬೇವುಗಳ ಹಾಡು. ರಚನಾಕಾರರು ಎಚ್.ಎಲ್. ಪುಷ್ಪ ಅವರು. ಹೊಂಗೆ ಬೇವು ಮರಗಳ ಹೆಸರು. ಹೊಂಗೆಗೆ ಖಾನಿಗನ್ ಗಿಡ ಅಂತಲೂ ಕೂಡ ಕರೀಲಾಗುತ್ತೆ. ಇದರ ಸೊಪ್ಪನ್ನು ಮದುವೆ ಉತ್ಸವಗಳಲ್ಲಿ ಹಂದರ ಚಪ್ಪರ ಹಾಕೋದಕ್ಕೋಸ್ಕರ ತೆಂಗಿನ ಗರಿನೂ ಉಪಯೋಗ ಮಾಡ್ತಾರೆ. ಈ ಸೊಪ್ಪನ್ನು ಕೂಡ ಉಪಯೋಗ ಮಾಡಲಾಗುತ್ತೆ. ಇದು ಅತ್ಯಂತ ತಂಪನ್ನು ಕೊಡುವ ಮರ. ಚಳಿಗಾಲದಲ್ಲಿ ಎಲ್ಲ ಎಲೆಗಳನ್ನೆಲ್ಲ ಉದುರಿಸ್ಕೊಂಡು ಮತ್ತು ಚೈತ್ರ ಮಾಸದಲ್ಲಿ ಹೊಸ ಚಿಗುರು ಬರುತ್ತೆ. ಹಾಗೆ ಹೂಗಳು ಬಿಳಿದಾಗಿನೂ ಇರುತ್ತೆ ಮತ್ತು ನೇರಳೆ ಬಣ್ಣದ ಹೂಗಳನ್ನು ಕೂಡ ಹೊಂದಿರುತ್ತೆ. ಏಪ್ರಿಲ್ ಮೇ ತಿಂಗಳಿನಲ್ಲಿ ಹೂ ಬಿಡುತ್ತೆ. ಇದು ಸಾಮಾನ್ಯವಾಗಿ ಈ ಹೂಗಳು ಎಲ್ಲ ಕೆಳಗಡೆ ಬಿದ್ದು ಹೂವಿನ ಹಾಸಿಗೆಯನ್ನೇ ಹಾಕಿದ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಬದುವ ಬೇಲಿಯಲ್ಲಿ. ಬದು ಅಂತಂದರೆ ಹೊಲ ಗದ್ದೆಗಳ ಅಂಚಿನಲ್ಲಿ ಹಾಕಿರುವಂತಹ ಒಡ್ಡು, ಎಲ್ಲೆ, ಮೇರೆ, ಬಾರ್ಡ್ರ್ ಅಂತ ಹೇಳ್ತೀವಲ್ಲ, ಅದು ನಮ್ಮ ಜಾಗ, ನಮ್ಮ ಹೊಲ ಅನ್ನೋದಕ್ಕೋಸ್ಕರ ಒಂದು ಹೊಲ ಕಂಪ್ಲೀಟ್ ಆದಮೇಲೆ ಅದಕ್ಕೆ ಒಡ್ಡನ್ನು ಹಾಕಿರ್ತಾರೆ, ಇಲ್ಲ ಎಲೆಯನ್ನು ಹಾಕಿರ್ತಾರಲ್ಲ, ಅದಕ್ಕೆ ಬದು ಅಂತ ಕರೀಲಾಗುತ್ತೆ. ಬೇಲಿ ಅಂದರೆ ರಕ್ಷಣೆಗಾಗಿ ಸುತ್ತಲೂ ಹಾಕಿರುವಂತಹ ಪೊದೆಗೆ ಬೇಲಿ ಅಂತ ಕರೀಲಾಗುತ್ತೆ. ಹೊಂಗೆ ಮರದ ಜೋಲಿಯಲ್ಲಿ. ಜೋಲಿ ಅಂದರೆ ತೂಗಾಟ, ಹೊಯ್ದಾಟ. ಅರಳಿದೆ ಹೂವು, ಮಲಗಿದೆ ಮಲ್ಲಿಗೆಯಂತಹ ರೂಪು, ತಾಯಿಯಂತಹ ನೆರಳಲು, ಕರುಳಿನಂಥ ಮಡಿಲು. ನಿಮ್ಗೆ ಗೊತ್ತಿರೋ ಹಾಗೆ ಇದು ಬೇವಿನ ಮರ, ಬೇವಿನ ಎಲೆಗಳು ನೋಡಿರ್ತೀರ ನೀವಾಗಲೇ. ಇದು ಹೊಂಗೆ ಮರ, ಇದು ಹೊಂಗೆ ಮರ, ಹೊಂಗೆ ಎಲೆಗಳು. ಇದು ಪರಿಸರದ ಕುರಿತಾಗಿ ರಚನೆ ಮಾಡಿರುವ ಪದ್ಯ ಆಗಿದೆ. ಈ ಹೊಂಗೆ ಮರಗಳನ್ನು ಎಲ್ಲ ಕಡೆಯೂ ನಾವು ಕಾಣ್ತಾ ಇದ್ವಿ. ಈ ಹೊಲ ಗದ್ದೆಗಳ ಒಡ್ಡು ಅಥವಾ ಬದುವಿನಲ್ಲಿ ಹಾಕಿರಲಾಗುತ್ತೆ. ಪೊದೆಗಳಲ್ಲಿ ರಕ್ಷಣೆಗಾಗಿ ಬೇಲಿ ಹಾಕಿರ್ತಾರಲ್ಲ, ಅಲ್ಲಿ ಬೆಳೆದಿರುತ್ತವೆ. ರಸ್ತೆಯ ಇಕ್ಕೆಲಗಳಲ್ಲಿ ಅಂದರೆ ಆಜು ಬಾಜು ಅಲ್ಲಿ ಕೂಡ ಬೆಳೆದಿರುತ್ತೆ. ಈ ಮರದಲ್ಲಿ ಮಲ್ಲಿಗೆಯಂತಹ ಬಿಳಿ ಹೂಗಳು ಅರಳುತ್ತವೆ. ಈ ಮರ ತುಂಬಾ ತಂಪು. ಬಿಸಿಲು ಹೆಚ್ಚು ಇರುವಂತಹ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಮರಗಳನ್ನು ಬೆಳೆಸಲಾಗುತ್ತೆ. ಹಾಗೆ ನೆರಳನ್ನು ಕೂಡ ನೀಡ್ತವು. ಬಿಸಿಲಿನಿಂದ ಆಯಾಸದಿಂದ ಬಳಲ್ತಕ್ಕಂಥವ್ರಿಗೆ ಇವು ತಂಪನ್ನು ಕೊಡ್ತಾ ಇದ್ದವು, ತೃಪ್ತಿಯನ್ನು ಕೊಡ್ತಾ ಇದ್ದವು. ಈ ಮರದ ಕೆಳಗಡೆ ಕುಳಿತರೆ ತಾಯಿಯ ಮಡಿಲಲ್ಲಿನೇ ಕುಳಿತಷ್ಟು ಸಂತೋಷ, ನೆಮ್ಮದಿ, ತೃಪ್ತಿ ಸಿಗುತ್ತೆ. ಎರಡನೇ ನೋಡಿ. ನೆತ್ತಿ ಮೇಲೆ ಸೂರು, ಮೇಲೆ ಮೇಲೆ ರವಿಯ ಕಣ್ಣು, ತೆಂಗು, ಹೊಂಗೆ, ಹಿಪ್ಪೆ, ಬೇವು, ಜೀವಜಾಲ ನೇದಿವೆ. ಬದುಕ ಬಂಡಿ ಉರುಳುತ್ತಲಿದೆ, ತೈಲವಿದೆ, ಬತ್ತಿ ಇದೆ, ಬದುಕು ಬಂಗಾರವಿದೆ. ಅರಳಿದ ಕೈಯ ಕಮಲದಲ್ಲಿ ನಾಳಿನ ಚಿನ್ನದಂಥ ಬೆಳಕಿದೆ. ಈ ಸುಂದರ ಪ್ರಕೃತಿಯ ಜೊತೆಗೆ ಮನುಷ್ಯ ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲ ಸಂಪತ್ತನ್ನು ಉಪಯೋಗಿಸಿಕೊಂಡು ತನ್ನ ಸುಂದರವಾದಂಥ ಬದುಕನ್ನು ನಿರ್ಮಿಸಿಕೊಳ್ತಾ ಇದ್ದಾನೆ. ಮನುಷ್ಯನಿಗೆ ಬದುಕೋದಕ್ಕೆ, ಜೀವನ ನಡೆಸೋದಕ್ಕೆ ಮನೆ ಇದೆ. ಸೂರು ಅಂತಂದರೆ ಏನು? ಮನೆ, ಛಾವಣಿ ಅಂತ. ಅದರ ಮೇಲೆ ರವಿಯ ಕಣ್ಣು. ರವಿಯ ಕಣ್ಣು ಅಂತಂದರೆ ಇಲ್ಲಿ ಸೂರ್ಯನ ಬೆಳಕು, ಸೂರ್ಯನ ಕಿರಣ. ಅದರ ಜೊತೆಗೆ ತೆಂಗು, ಹೊಂಗೆ, ಸಿಪ್ಪೆ, ಬೇವು
ಹೀಗೆ ಹಲವಾರು ವಿಧ ವಿಧವಾದ ಮರಗಳ ಸಂಪತ್ತೇ ಇದೆ. ಹೀಗೆ ಪ್ರಕೃತಿ ಎನ್ನುವಂತಹ ಜಾಲದಲ್ಲಿ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದವು. ಜೀವನ ಎನ್ನುವಂತಹ ಬಂಡಿ ಸಾಗ್ತಾನೆ ಇದೆ. ಎಣ್ಣೆ ಬತ್ತಿಯಿಂದ ಯಾವ ರೀತಿಯಾಗಿ ಬೆಳಕು ಬರುತ್ತೋ, ಬೆಳಕನ್ನು ಕಾಣ್ತೀವೋ, ಅದೇ ರೀತಿಯಾಗಿ ಗಿಡ ಮರಗಳಿಂದ ತಯಾರಿಸಿರುವಂತಹ ಎಣ್ಣೆ ಆಗಿರ್ಬೋದು, ಹತ್ತಿಯಿಂದ ತಯಾರಿಸಿರುವಂತಹ ಬತ್ತಿ, ಹೀಗೆ ಪ್ರಕೃತಿಯಿಂದ ದೊರೆಯುವಂತಹ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಮನುಷ್ಯ ಜೀವನ ಏನಾಗ್ತಾ ಇದೆ, ಬೆಳಗ್ತಾ ಇದೆ. ಹಾಗೆ ಬದುಕು ಕಮಲ ಯಾವ ರೀತಿಯಾಗಿ ಅರಳ್ತಾ ಇದೆಯೋ ಆ ರೀತಿ ಮನುಷ್ಯ ಈ ಪ್ರಕೃತಿಯನ್ನು ಉಪಯೋಗ ಮಾಡಿಕೊಂಡು ತನ್ನ ಜೀವನವನ್ನು ಸೊಗಸಾಗಿ ಮಾಡಿಕೊಂಡಿದ್ದಾನೆ, ಬಂಗಾರ ಮಾಡಿಕೊಂಡಿದ್ದಾನೆ, ಚಿನ್ನದಂತಹ ಹೊಳಪನ್ನು ಹೊಂದಿರುವ ಜೀವನವನ್ನು ಕಟ್ಕೊಂಡಿದ್ದಾನೆ. ಜೊತೆಗೆ ನಾಳೆಯ ಭವಿಷ್ಯನೂ ಕೂಡ ಉಜ್ವಲ ಆಗಿದೆ. ಮೂರನೇ ನುಡಿ, ಹೊಳೆಯ ದಂಡೆಯ ಸಾಲಿನಲ್ಲಿ ರಾಜ್ಯ ಹುಟ್ಟಿ ರಾಜ್ಯ ಉರುಳಿ ಸಾಗಿ ಸಾಗಿ ಶತಶತಮಾನಗಳ ನೇಗಿಲ ಯೋಗಿ ಸಾಗಿ ಸಾಗಿ ಅದೇ ಸಂತೆ ಅದೇ ಜಾತ್ರೆ ಗೊಬ್ಬರದ ಹಾಡು ಹೊಮ್ಮಿದೆ. ನಾಗರಿಕತೆ ಹುಟ್ಟಿ ಬಂದದ್ದೇ ನದಿ ದಂಡೆ ಮೇಲೆ. ಸಿಂಧು ಬಯಲಿನ ನಾಗರಿಕತೆ ಹುಟ್ಟಿರೋದು ಎಲ್ಲಿ? ಸಿಂಧು ನದಿಯ ದಂಡೆಯ ಮೇಲೆ. ಅದಕ್ಕೋಸ್ಕರ ಸಿಂಧು ಬಯಲಿನ ನಾಗರಿಕತೆ ಅಂತಲೇ ಹೆಸರು ಬಂದಿದೆ. ನೀವು ಹಿಸ್ಟ್ರಿಯಲ್ಲೆಲ್ಲ ಓದಿದ್ದೀರಾ. ಹೀಗೆ ಜೀವನಕ್ಕೆ ಮುಖ್ಯ ಆಧಾರವಾಗಿರ್ತಕ್ಕಂಥದ್ದು ನೀರು ಆಗಿರೋದ್ರಿಂದ ಜನಜೀವನ ಹೊಳೆಯ ದಂಡೆಯ ಮೇಲೇ. ನಾಗರಿಕತೆ ಹಲವಾರು ರಾಜ್ಯಗಳು ಹುಟ್ಟಿದ್ವು, ಬೆಳೆದು ಉರುಳಿ ಹೋದವು, ಮಣ್ಣಲ್ಲಿ ಮಣ್ಣಾಗಿ ಹೋದವು, ನಶಿಸಿ ಹೋದವು, ತಲೆಮಾರುಗಳು ಉರುಳಿನೇ ಹೋದವು. ಅದರ ಜೊತೆಗೆ ಇದೇ ನದಿಯ ದಂಡೆಯ ಮೇಲೆ, ಅಂದರೆ ಇದೇ ನದಿಯ ನೀರನ್ನು ಬಳಸ್ಕೊಂಡು ರೈತ ವ್ಯವಸಾಯವನ್ನು ಮಾಡ್ತಲೇ ಬಂದಿದ್ದಾನೆ. ಅದರ ಜೊತೆಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ವ್ಯಾಪಾರ ವಹಿವಾಟು, ಸಂತೆ, ಹಬ್ಬ, ಜಾತ್ರೆ, ದನ ಕರು, ಹಾಲು ಮೊಸರು, ಗೊಬ್ಬರ, ಹೀಗೆ ಶತಶತಮಾನಗಳಿಂದಲೇ ಸಂಸ್ಕೃತಿ ನಾಗರಿಕತೆ ಸಾಗ್ತಾನೇ ಬಂದಿದೆ. ನೋಡಿರಣ್ಣ ನೋಡಿರೋ ಈ ಲೋಕವ, ಬಣ್ಣ ಬಣ್ಣ ಚಿಟ್ಟೆ ಹಾರಿ ಭೃಂಗದ ಸಂಗೀತ ಕೇಳಿ ಕೆಳಗೆ ಹೊಂಗೆ ಜೀವ ಹೂ ಹಾಸಿಗೆ ಘಮಘಮಿಸೋ ಗಮಲಿನಲ್ಲಿ ಇಲ್ಲೇ ಎಲ್ಲೋ ಅಡಗಿ ನಾಳೆ ಎಂಬ ಕೂಸಿದೆ. ಈ ಪ್ರಕೃತಿ ರಮಣೀಯವಾಗಿದೆ, ಸುಂದರವಾಗಿದೆ. ಬಣ್ಣ ಬಣ್ಣಗಳ ಹೂಗಳು, ಗಿಡ ಮರ, ವೈವಿಧ್ಯಮಯ ಜೀವ ಜಗತ್ತುವಿನಿಂದ ಕೂಡಿದೆ. ಜೊತೆಗೆ ಬಣ್ಣ ಬಣ್ಣದ ಚಿಟ್ಟೆಗಳು ಹೂವಿನಿಂದ ಹೂವಿಗೆ ಹಾರಿ ಮಕರಂದವನ್ನು ಹೀರುವ ಜೇನು ನೊಣಗಳು, ಅವುಗಳ ಝೇಂಕಾರ, ಸಂಗೀತದ ಧ್ವನಿ, ತಂಪಾದ ಹೊಂಗೆ ಮರ, ಅದರ ನೆರಳು, ಆ ಮರದ ಕೆಳಗೆ ಹೂವಿನ ಹಾಸಿಗೆ, ಎಲ್ಲಿ ನೋಡಿದರಲ್ಲಿ ಹೂವಿನ ಘಮಘಮಿಸುವ ಪರಿಮಳ, ಹೀಗೆ ಎಲ್ಲಿ ನೋಡಿದರಲ್ಲಿಯೂ ಕೂಡ ಬಣ್ಣ ಬಣ್ಣದ ಬದುಕು, ನೆಮ್ಮದಿ, ತೃಪ್ತಿಯ ಬದುಕು, ಅದರ ಜೊತೆಗೆ ನಾಳೆ ಎಂಬ ಕನಸನ್ನು ಹೊತ್ತು ತಂದಿರುವಂತಹ ಸುಂದರವಾದ ಜೀವನನೂ ಕೂಡ ಅಡಗಿದೆ. ಕೊನೆ ನೋಡಿ, ತೆಂಗುತಾರೆಗಳ ನಾಡಿನಲ್ಲಿ ಬೆವರ ಹನಿಯ ಸಾಲೆಯಲ್ಲಿ ಜೀವಾಮೃತವಡಗಿದೆ. ಜೀವ ಹಿಂಡಿ ಒಡಲ ಹಿಂಡಿ ತೈಲಧಾರೆ ಹೊಮ್ಮಿ ಬರಲಿ, ಹೊಂಗೆ ಹಿಪ್ಪೆ ಜೀವಮೇಳ ನಡೆಯಲಿ, ನಾಳೆ ಎಂಬ ಚಪ್ಪರದ ಕೆಳಗೆ ಮನುಕುಲದ ಮೊಳಕೆ ಒಡೆಯಲಿ, ಭವ್ಯ ಬದುಕು ಅರಳಲಿ. ನಮ್ಮದು ಸಂಪದ್ಭರಿತವಾದ ನಾಡು. ಇಲ್ಲಿ ತೆಂಗು ಬೆಳೀತಾರೆ, ಕಂಗು ಬೆಳೀತಾರೆ, ಹೊಂಗೆ ಇದೆ, ಹಲವಾರು ಗಿಡ ಮರಗಳು, ಹಲವಾರು ಜೀವ ಜಗತ್ತು ವೈವಿಧ್ಯತೆ ಇದೆ, ಸಂಪನ್ಮೂಲಗಳು ಕೂಡ ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಅಮೃತನೇ ಅಡಗಿದೆ. ಇದನ್ನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಪಡೆಯಬೇಕು. ಭೂಮಿಯ ಒಳಗಡೆ ಇರುವಂತಹ ಇಂಧನ ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಏನು ಮಾಡ್ತಾ ಇದ್ವಿ ನಾವು, ಭೂಮಿಯೊಳಗಿಂದ ಹಿಂಡಿ ಭೂಮಿಯ ಒಡಲನ್ನು ಅಗೆದು ಬಗೆದು ಹಿಂಡಿ ನಾವು ತೆಗಿತಾ ಇದ್ದೀವಿ. ಅದು ಏನಾಗ್ತಾ ಇದೆ, ಬರಿದು ಆಗ್ತಾ ಇದೆ. ಮುಂದಿನ ಪೀಳಿಗೆಗೆ ಅದು ಉಳಿತಾ ಇಲ್ಲ, ಖಾಲಿ ಆಗ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿ ಬೇರೆ ಮೂಲಗಳಿಂದ ನಾವು ನೈಸರ್ಗಿಕವಾಗಿ ಇರ್ತಕ್ಕಂಥ ಅಂದರೆ ಹೊಂಗೆ ಹಿಪ್ಪೆ ಮುಂತಾದವುಗಳಿಂದ
ತಯಾರಿಸಿರ್ತಕ್ಕಂಥ ಇಂಧನವನ್ನು ಬಳಸಬೇಕು, ಪ್ರಕೃತಿಯನ್ನು ಉಳಿಸ್ಬೇಕು, ಬೆಳೆಸಬೇಕು. ಈಗ ನಾವಷ್ಟೇ, ಈ ಪೀಳಿಗೆಯವರು ಅಷ್ಟೇ ಅದನ್ನು ಖಾಲಿ ಮಾಡ್ತಕ್ಕಂಥದ್ದು ಅಲ್ಲ. ಮುಂದಿನ ಪೀಳಿಗೆಯು ಕೂಡ ಏನು ಮಾಡಬೇಕು, ತಮ್ಮ ಭವ್ಯ ಬದುಕನ್ನು ಕಟ್ಕೊಳ್ಬೇಕು. ಅವರ ಕನಸು ಕೂಡ ಅರಳುವಂತಾಗಬೇಕು. ನಾಳೆ ಎಂಬ ಚಪ್ಪರದ ಕೆಳಗೆ, ಅಂದರೆ ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ ಮನುಕುಲದ ಮೊಳಕೆ ಒಡೆಯಲಿ. ಹೊಸ ಹೊಸ ಜನ್ರೇಷನ್ನು, ಹೊಸ ಹೊಸ ಪೀಳಿಗೆಯನ್ನು ಬರುತ್ತಲ್ಲ, ಅವರ ಬದುಕು, ಅವರ ಜೀವನನೂ ಕೂಡ ಅರಳಲಿ. ಅಂದರೆ ಅವರಿಗೂ ಕೂಡ ಏನು ಮಾಡಬೇಕು, ನಾವು ಪ್ರಕೃತಿಯನ್ನು ಉಳಿಸ್ಬೇಕು. ನಾವು ಈಗಲೇ ಪ್ರಕೃತಿಯನ್ನು ಹಾಳು ಮಾಡಿ, ಖಾಲಿ ಮಾಡಿ, ನಾಶ ಮಾಡಿ ಮುಂದಿನ ಪೀಳಿಗೆಗೆ ಯಾವ ಸಂಪತ್ತು ದೊರೆಯದ ರೀತಿಯಲ್ಲಿ ಮಾಡಬಾರ್ದು ಅಂತ ಇಲ್ಲಿ ಪ್ರಕೃತಿ, ಮರಗಳ ಕುರಿತಾಗಿ, ಪ್ರಕೃತಿಯ ಕುರಿತಾಗಿ ಕಾಳಜಿಯನ್ನು ಇಲ್ಲಿ ಕವಯಿತ್ರಿಯವರು ಈ ಪದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಪೂರಕ ಓದುವಿನಲ್ಲಿ ಒಂದು ಪಾಠ, ಒಂದು ಪದ್ಯ ಇದೆ. ಪಾಠದಿಂದ 2 ಮಾರ್ಕ್ಸಿನ 1 ಕ್ವಶನ್ನು, ಪದ್ಯದಿಂದ 2 ಮಾರ್ಕ್ಸಿನ 1 ಕ್ವಶನ್ ಬರುತ್ತೆ. ಈಗ ಈ ಹೊಂಗೆ ಬೇವುಗಳ ಹಾಡು ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಫಸ್ಟ್ ಕ್ವಶನ್, ಬದುಕು ಬದುವ ಬೇಲಿಯಲ್ಲಿ ಏನೇನು ಇದೆ? ಉತ್ತರ, ಬದುಕು ಬದುವ ಬೇಲಿಯಲ್ಲಿ ಹೊಂಗೆ ಮರ ಇದೆ. ಈ ಮರದಲ್ಲಿ ಮಲ್ಲಿಗೆಯಂತಹ ಬಿಳಿ ಹೂಗಳು ಅರಳುತ್ತವೆ. ಈ ಮರ ತುಂಬ ತಂಪಾಗಿದ್ದು ನೆರಳನ್ನು ನೀಡುತ್ತದೆ. ಈ ಮರದ ಕೆಳಗೆ ಕುಳಿತರೆ ತಾಯಿಯ ಮಡಿಲಲ್ಲೇ ಕುಳಿತಷ್ಟು ಸಂತೋಷ, ನೆಮ್ಮದಿ, ತೃಪ್ತಿ ಸಿಗುತ್ತದೆ. ಸೆಕೆಂಡ್ ಕ್ವಶನ್, ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವುವು ನೆನಪುಗಳಿವೆ? ಹೊಳೆಯ ದಂಡೆಯ ಮೇಲೆ ಅನೇಕ ನಾಗರಿಕತೆ, ಜನಜೀವನ, ರಾಜ್ಯಗಳು ಹುಟ್ಟಿ ಬೆಳೆದವು, ಮತ್ತೆ ಉರುಳಿ ಹೋದವು, ನಾಶ ಹೊಂದಿದವು. ಮತ್ತು ರೈತನು ಅದೇ ನೀರನ್ನು ಬಳಸಿಕೊಂಡು ವ್ಯವಸಾಯವನ್ನು ಮಾಡುತ್ತಲೇ ಬಂದಿದ್ದಾನೆ. ಅದರ ಜೊತೆಗೆ ಜೀವನಕ್ಕೆ ಬೇಕಾದ ವ್ಯಾಪಾರ, ವಹಿವಾಟು, ಸಂತೆ, ಹಬ್ಬ, ಜಾತ್ರೆ, ದನ ಕರುಗಳು, ಹಾಲು, ಮೊಸರು, ಗೊಬ್ಬರ, ಹೀಗೆ ಸಂಸ್ಕೃತಿ, ನಾಗರಿಕತೆಗಳು ಸಾಗುತ್ತಲೇ ಬಂದಿವೆ. ಥರ್ಡ್ ಕ್ವಶನ್, ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳುತ್ತಾರೆ? ಉತ್ತರ, ಈ ಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಹಸಿರು ಬಣ್ಣದ ಹೂಗಳು ಮತ್ತು ಚಿಟ್ಟೆಗಳು, ಆ ಹೂಗಳನ್ನು ಹುಡುಕಿಕೊಂಡು ಬರುವ ಜೇನು ನೊಣಗಳು, ಅವುಗಳ ಸಂಗೀತ, ತಂಪಾದ ಹೊಂಗೆ ಮರದ ನೆರಳು ಮತ್ತು ಆ ಮರದ ಕೆಳಗೆ ಹೂಗಳ ಹಾಸಿಗೆ ಮತ್ತು ಪರಿಮಳ, ಹೀಗೆ ಎಲ್ಲೆಡೆಯೂ ಸಂತೋಷ, ನೆಮ್ಮದಿ, ತೃಪ್ತಿಯ ಬದುಕು, ಅದರ ಜೊತೆಗೆ ನಾಳೆ ಎಂಬ ಕನಸನ್ನು ಹೊತ್ತು ತಂದ ಸುಂದರ ಜೀವನ ಇದೆ. ಫೋರ್ತ್ ಕ್ವಶನ್, ಲಾಸ್ಟ್ ಕ್ವಶನ್, ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ? ಉತ್ತರ, ತೆಂಗು ಕಂಗು ಬೆಳೆಯುವ ನಾಡಿನಲ್ಲಿ ಸಂಪತ್ತಿನ ಬೀಡಿನಲ್ಲಿ ಅಮೃತವೇ ಅಡಗಿದೆ. ಅದನ್ನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಪಡೆಯಬೇಕು. ಭೂಮಿಯ ಒಡಲೊಳಗೆ ಇರುವ ಇಂಧನ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಹಿಂಡಿ ತೆಗೆದು ಉಪಯೋಗಿಸಿ ಬರಿದಾಗುತ್ತಲಿದೆ. ಅದಕ್ಕಾಗಿ ಹೊಂಗೆ, ಹಿಪ್ಪೆ ಮುಂತಾದವುಗಳಿಂದ ತಯಾರಿಸಿದ ಇಂಧನವನ್ನು ಬಳಸಿ ಪ್ರಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಯು ಭವ್ಯ ಬದುಕನ್ನು ಬದುಕುವಂತಾಗಬೇಕು, ಇಲ್ಲವೇ ಅರಳುವಂತಾಗಬೇಕು. ವಿದ್ಯಾರ್ಥಿಗಳೇ, ಈಗ ನಿಮ್ಮ ಕನ್ನಡ ಸಿಲೆಬಸಲ್ಲಿ ಕನ್ನಡ ಫಸ್ಟ್ ಪಾರ್ಟ್ ಅಂದರೆ ಭಾಗ 1 ಕಂಪ್ಲೀಟ್ ಆಯಿತು. ಅಂದರೆ 4 ಪದ್ಯ, 4 ಗದ್ಯ, 2 ಪೂರಕ ಓದುಗಳು ಕಂಪ್ಲೀಟಾಗಿ ಮುಗಿದಿದೆ. ಈಗ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 2 ಅನ್ನು ನಾವು ಅಭ್ಯಾಸ ಮಾಡೋಣ. ಧನ್ಯವಾದಗಳು.